ನಮಸ್ತೆ ಡಿಯರ್ ಫ್ರೆಂಡ್ಸ್. ತುಂಬ ದಿನದಿಂದ ಹುಡುಗ ಕಾಲ್ ಮಾಡ್ತಾ ಇದ್ದ. ಆ, ಒಂದು ಪ್ರಾಬ್ಲಮ್ ಹೇಳ್ತಾ ಇದ್ದ. ಸರ್, ನನಗೆ ಓದೋಕ್ಕಾಗ್ತಾ ಇಲ್ಲ. ಕಾರಣ ಏನಂತಂದರೆ, ನನ್ನ ಜೊತೆ ಓದ್ತಿದ್ದೋ ವಿದ್ಯಾರ್ಥಿಗಳು, ನನ್ನ ಜೊತೆ ಓದಿದ ನಮ್ಮ ಸ್ನೇಹಿತರುಗಳು ಇವತ್ತು ಕೆಲಸ ತಗೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಟ್ರೈನಿಂಗ್ ಸೆಂಟರ್ಗಳಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಇನ್ಸ್ಟಾಗ್ರಾಮ್ ಹಾಕಿದಾಗ ಅದನ್ನ ನೋಡಿದಾಗ ನನಗೆ ಓದೋಕ್ಕಾಗ್ತಾ ಇಲ್ಲ, ಡಿಮೋಟಿವೇಟ್ ಆಗ್ತಾ ಇದೆ ಅಂತ ತುಂಬ ನೊಂದ್ಕೊಂಡು ಕಾಲ್ ಮಾಡಿದ್ದ. ಇದು ನಾನು ಫೇಸ್ ಮಾಡಿದ್ದೀನಿ, ಮತ್ತೆ ತುಂಬಾ ಅಭ್ಯರ್ಥಿಗಳು ಇದನ್ನ ಫೇಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಜೊತೆಲೆ ಓದ್ತಾ ಇರ್ತಾರೆ, ಯಾವುದೋ ಒಂದು ಕಾರಣಗಳಿಂದ ಅಥವಾ ಸ್ವಲ್ಪ ಓದೋದು ಕಮ್ಮಿ ಆಗಿರುತ್ತೋ, ಅಥವಾ ಯಾವುದೋ ಕ್ಯಾಟಗರಿ ಮೇಲೇನೋ, ಅಥವಾ ಏನೋ ಒಂದು ಬೈ ಮಿಸ್ಟೇಕ್ಸ್ ಇವ್ರು ಒಂದೆರಡು ಮಾರ್ಕ್ಸ್ ಕಮ್ಮಿ ತಗೊಂಡು ಏನಾಗ್ತಾ ಇರುತ್ತೆ, ಆ ಜಾಬ್ ಮಿಸ್ ಆಗಿರುತ್ತೆ. ಜೊತೆಲೆ ಓದಿದ್ದ ವಿದ್ಯಾರ್ಥಿ, ಜೊತೆಲೆ ಓದಿದ್ದ ಗೆಳೆಯ ಕೆಲಸ ತಗೊಂಡು ಯೂನಿಫಾರ್ಮ್ ಹಾಕೊಂಡು ಅಥವಾ ಎಲ್ಲಾದ್ರೂ ಟ್ರಿಪ್ ಹೋಗಿ ಎಂಜಾಯ್ ಮಾಡ್ತಾ ಇದ್ದಾಗ ಅದು ನೋಡಿ ಆ, ಮಾನಸಿಕವಾಗಿ ಒಂಥರ ಇದನ್ಸುತ್ತೆ. ಬಟ್ ನಾನು ಹೇಳೋದಂದ್ರೆ, ಖಂಡಿತ ಅದು ಎಲ್ಲರಿಗೂ ಮನುಷ್ಯನ ವಯೋಸಹಜ ಏನು ಇದು ಅಂತಾರೆ, ಗುಣ ಅಂತಾರೆ. ಅಂದ್ರೆ ನಮ್ಮ ಜೊತೆ ಇದ್ದವನು ಸಕ್ಸಸ್ ಆದ, ನಾವಿನ್ನೂ ಆಗ್ಲಿಲ್ಲ ಅನ್ನೋದು ಕೆಲವು ಸತಿ ಅದನ್ನ ಅಸೂಯೆಗೂ ತಿರ್ಕೊಡುತ್ತೆ. ಕರೆಕ್ಟ್ ಅದು. ಅದು ಬಟ್ ಅದು ಅಸೂಯೆ ಅಂದ್ರೆ ಅವನ ಮೇಲೆ ಇದ್ದಂತ ಅಸೂಯೆ ಅಲ್ಲ, ನಾನ್ ಆಗ್ಲಿಲ್ವಲ್ಲ ಅಂತ ಅನ್ನೋ ಅಸೂಯೆ ಇರುತ್ತೆ. ಬಟ್ ಆದ್ರೆ ನಾನು ಅದನ್ನ ಏನ್ ಹೇಳ್ತೀನಿ ಅಂತಂದ್ರೆ, ದಯವಿಟ್ಟು ಆ ತರ ನೀವು ಥಿಂಕ್ ಮಾಡಕ್ ಹೋಗ್ಬಿಡಿ. ಅದನ್ನೇ ಪಾಸಿಟಿವ್ ಥಿಂಕ್ ಮಾಡಿ. ಪಾಸಿಟಿವ್ ಅಂದ್ರೆ ಹೆಂಗೆ, ಆ ಆ, ನನ್ನ ಫ್ರೆಂಡ್ ಆಗಿದ್ದಾನೆ, ನಾನು ಅವನ ರೀತಿ ಆಗ್ಬೇಕು. ನಾನು ನೆಕ್ಸ್ಟ್ ನೋಟಿಫಿಕೇಶನ್ ಅಲ್ಲಿ ಅದು ನೆಕ್ಸ್ಟ್ ಒಂದು ಆಪರ್ಚುನಿಟಿ ಸಿಕ್ಕಾಗ ನಾನು ಆ ಪ್ಲೇಸ್ಗೆ ಹೋಗ್ಬೇಕು. ಅದಕ್ಕೆ ಆ ತರ ನೀವು ಮೋಟಿವೇಟ್ ಆಗ್ಬೇಕು. ಆಮೇಲೆ ನಿಮ್ಗೆ ಏನಾದ್ರು ಆ ತರ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ರೆ ಆ ತರ ವಿಚಾರಗಳು, ಅದರಿಂದ ದೂರ ಇರಿ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಸ್ಟೇಟಸ್ ಅಲ್ಲಿ ಅಥವಾ ಎಲ್ಲಾದ್ರೂ ನೀವು ನೋಡ್ತಾ ಇದ್ರೆ ಆ ತರದಿಂದ ದೂರ ಇರಿ. ತುಂಬಾ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಆ ತರದ್ದು ಮೋಟಿವೇಶನ್ಸ್ಗಳು ನೋಡ್ತೀವಿ ನೋಡ್ತೀವಿ ಅಂದ್ಬಿಟ್ಟು ಅದನ್ನೇ ಜಾಸ್ತಿ ಮಾಡ್ಕೊಂಡು ಆ ಆ ಡಿಪ್ರೆಷನ್ಗೆ ಹೋಗಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈ ನನ್ನ ಕೈಲಿ ಆಗ್ಲಿಲ್ವಲ್ಲ, ಅವ್ನು ಹಿಡ್ದ. ಅಕಸ್ಮಾತ್ ಇನ್ನೊಂದು ಏನಾಗ್ಬಿಡುತ್ತೆ, ಅವ್ರಿಗಿನ ಕಡಿಮೆ ಓದೋರು ಅಂದ್ರೆ ಲೈಕ್ ಅವ್ರಿಗಿನ ಕೆಪಬಿಲಿಟೀಸ್ ಕಡಿಮೆ ಇದ್ದವರು, ಅವ್ರೇನಾದ್ರೂ ಸೆಲೆಕ್ಟ್ ಆದಾಗ ತುಂಬಾ ಈ ಒಂದು ಅಂಶಗಳು ಕಾಡಕ್ ಸ್ಟಾರ್ಟ್ ಮಾಡ್ತವೆ. ಈಗ ಎಷ್ಟೋ ಸಂದರ್ಭ ಹೆಂಗ್ ಬರುತ್ತೆ ಅಂದ್ರೆ, ಜೊತೆಲೆ ಓದ್ತಾ ಇರ್ತಾರೆ. ಕೆಲವರು ಡಿವೈಸ್ ಆಗಿರ್ತಾರೆ, ಕೆಲವರು ಪಿ ಎಸ್ ಆಗಿರ್ತಾರೆ, ಕೆಲವರು ಪಿ ಸಿ ಆಗಿರ್ತಾರೆ. ಪಿ ಎಸ್ ಐ ಕೆಳಗೆ ಪಿ ಸಿಗಳು ಕೆಲಸ ಮಾಡಬೇಕಾಗುತ್ತೆ, ಡಿವೈಸ್ ಗಳ ಕೆಳಗೆ ಪಿ ಎಸ್ ಐ ಕೆಲಸ ಮಾಡಬೇಕಾಗುತ್ತೆ. ಈ ತರ ಸಂದರ್ಭಗಳು ಬಂದಾಗ ಅದು ಮಾನಸಿಕವಾಗಿ ಏನಾಗುತ್ತೆ, ಹಿಂಸೆ ಅನ್ಸುತ್ತೆ. ಬಟ್ ಅದನ್ನ ಯಾವತ್ತೂ ಪಾಸಿಟಿವ್ ತಗೊಳ್ಳಿ. ಪಾಸಿಟಿವ್ ತಗೊಂಡು ನಾನು ಅವ್ರ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಒಂದು ನಿರ್ಧಾರ ತಗೊಳ್ಳಿ, ಮಾಡಿ. ಅಕಸ್ಮಾತ್ ಅವಕಾಶ ಇದ್ರೆ ಮಾಡಿ, ಅವಕಾಶ ಇಲ್ದಿರೋ ಡೋಂಟ್ ವರಿ, ನಿಮ್ ಕೆಲಸ ನೀವು ಮಾಡಿ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಏನು ಇದ್ ಮಾಡೋ ಅನ್ಕೊಳ್ಳೋ ಅವಶ್ಯಕತೆ, ಇನ್ಫೀರಿಯರ್ ಕಾಂಪಿಟೇಟಿವ್ಸ್ ಬೆಳೆಸ್ಕೊಳೋ ಅವಶ್ಯಕತೆ ಇಲ್ಲ. ನಾನು ಏನ್ ಹೇಳ್ಬೇಕು ಅಂತಂದ್ರೆ, ಯಾವತ್ತೂ ಒಬ್ರನ್ನ ಇನ್ಸ್ಪಿರೇಷನ್ ತಗೊಳ್ಳಿ. ನಮ್ಗಿನ ಏನಾದ್ರು ಅಚೀವ್ಮೆಂಟ್ ಮಾಡಿದ್ದಾರೆ ಅಥವಾ ನಮ್ಗಿನ ಚೆನ್ನಾಗಿದ್ದಾರೆ ಅಂತಂದ್ರೆ ಅದನ್ನ ಇನ್ಸ್ಪಿರೇಷನ್ ತಗೊಳ್ಳಿ. ಅದ್ಬಿಟ್ಟು ಅದರಿಂದ ಇದು ನೆಗೆಟಿವ್ ತಗೊಂಡು ಅದನ್ನ ಡಿಮೋಟಿವೇಟ್ ಮಾಡ್ಕೊಂಡು ಖಂಡಿತ ಅದರಿಂದ ಏನು ಮಾಡಕ್ಕಾಗಲ್ಲ. ಮತ್ತೆ ಅದರಿಂದ ನಮಗೆ ನಮ್ಮ ಮೇಲೆ ಸೆಲ್ಫ್ ಡೌಟ್ ಸ್ಟಾರ್ಟ್ ಆಗುತ್ತೆ. ಸೆಲ್ಫ್ ಡೌಟ್ ಸ್ಟಾರ್ಟ್ ಆದಾಗ ನಾವು ಏನಾದ್ರು ಮಾಡಕ್ ಹೋದಾಗ ಅದು ನಮ್ಮನ್ನ ಹಿಂದೆ ಎಳೆಯುತ್ತೆ, ಅಥವಾ ಅದನ್ನ ಅಚೀವ್ಮೆಂಟ್ ಮಾಡಕ್ ಹೋದಾಗ ನಮ್ಗೆ ಅದನ್ನ ಅಡೆತಡೆ ಆಗುತ್ತೆ. ಹಾಗಾಗಿ ಆ ತರದ್ದು ಬಿಟ್ಬಿಟ್ಟು ಪಾಸಿಟಿವ್ ಮೈಂಡ್ ಇರಿ. ಆ ತರದ್ದು ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ ಅಂದ್ರೆ ನೋಡಕ್ ಹೋಗೋ ಅವಶ್ಯಕತೆ ಇಲ್ಲ. ಅದು ಬಿ ಪಾಸಿಟಿವ್. ಅವನೇನಾದ್ರೂ ನಿಮ್ ಫ್ರೆಂಡ್ ಚೆನ್ನಾಗಿ ಓದಿ ಸೆಲೆಕ್ಟ್ ಆಗಿದ್ರೆ ಅವ್ನು ಎಲ್ಪ್ ತಗೊಳ್ಳಿ. ಅರ್ಥ ಆಗ್ತಿದೆ? ಎಲ್ಪ್ ತಗೊಂಡು ಹೆಂಗ್ ಮಾಡಿದೆ ಮಗ, ಏನ್ ತಪ್ಪು ಮಾಡ್ತಾ ಇದೀನಿ ನಾನೇನ್ ಸರಿಪಡಿಸ್ಕೋಬೇಕು ಅನ್ನೋ ಸ್ಟ್ರಾಟಜಿಗಳನ್ನ ಕೇಳ್ಕೊಳ್ಳಿ. ಇಲ್ಲ ಅವನ ಹತ್ರ ಕೇಳಕ್ ನಿಮ್ಗೆ ಒಂಥರ ಮುಜುಗರ ಆಗ್ತಾ ಇದೆ, ಏನಾದ್ರು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಬರ್ತಾ ಇದೆ ಅಂತಂದ್ರೆ ಡೋಂಟ್ ವರಿ. ಗಳಿರ್ತಾರೆ, ಟೀಚರ್ಸ್ಗಳಿರ್ತಾರೆ, ಯೂಟ್ಯೂಬ್ ಚಾನಲ್ಗಳಿದೆ, ಫ್ರೀ ಸೋರ್ಸಸ್ ಇದೆ. ಇವರಿಂದ ಚೆನ್ನಾಗಿ ಕಲ್ತ್ಕೊಳ್ಳಿ, ಮೋಟಿವೇಟ್ ಆಗಿರಿ. ಎಸ್ಪೆಷಲಿ ನಿಮ್ಗೆ ನೀವು ಸಮಾಧಾನ ಮಾಡ್ಕೋಬೇಕು. ನಿಮ್ಗೆ ಪ್ರಪಂಚದಲ್ಲಿ ಯಾರೂ ನಿಮ್ಮನ್ನ ಸಮಾಧಾನ ಮಾಡಕ್ ಬರಲ್ಲ. ನಿಮಗೆ ಸಮಾಧಾನ ಮಾಡಕ್ಕೆ ಸಾಧ್ಯ ಇರೋದು ನೀವು ಒಬ್ಬರನ್ನೇ. ಹಾಗಾಗಿ ಆತರ ನಿಮ್ಗೆ ಏನಾದ್ರು ಅನಿಸ್ತಿದೆ ಅಂತಂದ್ರೆ, ಯಾವತ್ತೂ ನಿಮ್ಮ ಬಗ್ಗೆ ನೀವು ಯಾವತ್ತೂ ನೆಗೆಟಿವ್ ನ ಫೀಡ್ ಮಾಡ್ಕೊಳಕ್ ಹೋಗ್ಬಿಡಿ. ನೀವೆಷ್ಟು ನೆಗೆಟಿವ್ ಫೀಡ್ ಮಾಡ್ಕೊಂತೀರಾ ನಿಮ್ ತಲೆಗೆ, ಅಥವಾ ಅದನ್ನ ತೀರಾ ತುಂಬಾ ಯೋಚನೆ ಮಾಡ್ತಾ ಹೋಗ್ತೀರಾ, ಅದು ನಿಮ್ಮನ್ನ ನಿಮ್ಮ ಸಕ್ಸಸ್ಗೆ ತುಂಬಾ ಹಾನಿಕರ. ಅದಕ್ಕೆ ಹೇಳ್ತಾ ಇದ್ದೀನಿ, ಪಾಸಿಟಿವ್ ತಗೊಳ್ಳಿ. ಯಾವುದೇ ತರಹದ ಅಬ್ಸ್ಟಕಲ್ ಬಂದ್ರು ಅದನ್ನ ಎದುರಿಸ್ತೀನಿ ಅನ್ನೋ ಒಂದು. ಬಟ್ ಮಾನಸಿಕವಾಗಿ ಸದೃಢವಾಗಿರೋದು, ಮಾನಸಿಕವಾಗಿ ಸ್ಟ್ರಾಂಗ್ ಇರೋದು ತುಂಬಾ ಇಂಪಾರ್ಟೆಂಟ್. ಈ ತರದವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಗಿರ್ಬೋದು, ನಮ್ಮ ಜೀವನದಲ್ಲಿ ಆಗಿರ್ಬೋದು ತುಂಬಾ ನಾವು ನೋಡ್ತೀವಿ. ನಮ್ಗೇನ ಜಾಸ್ತಿ ಆ ಏನಾದ್ರು ಗ್ರೋತ್ ಆಗ್ತಾ ಇದ್ರೆ ಅದನ್ನ ಮನುಷ್ಯನ್ ಬರೋ ಸಹಜ ಇದು. ಬಟ್ ಆದ್ರೆ ಅದನ್ನ ಯಾವತ್ತೂ ನೆಗೆಟಿವ್ ಥಾಟ್ಸ್ ಇರ್ಬೋದು. ಅವಾಗ ನೆಗೆಟಿವ್ ನೀವೇನಾದ್ರು ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅವನ ಮೇಲೆ ನೀವು ಏನಾದ್ರು ಕೆಟ್ಟದ್ ಮಾಡಬೇಕು ಆ ತರದ್ದು ಆಲೋಚನೆಗಳು ಬರ್ತವೆ. ಅದಕ್ಕೆ ಆ ತರದ್ ಬಿಟ್ಬಿಟ್ಟು ಪಾಸಿಟಿವ್ ಆಲೋಚನೆ ಮಾಡಿ. ಆ ತರದನ್ನ ಡಿಸ್ಟರ್ಬ್ ಆಗ್ತಿದೆ ಅಂದ್ರೆ ಆ ತರದ್ ನೋಡಕ್ಕೆ ಹೋಗ್ಬೇಡಿ. ನನ್ನ ಪ್ರಕಾರ ಹೇಳೋದು, ನಿಮ್ಮ ಓನ್ ವೇನಲ್ಲಿ ನೀವು ಇರಿ. ಗೊತ್ತಾಗ್ತಿದೆ? ಹಾಗಾಗಿ ಹೇಳ್ತಾ
ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ತರ ಸಮಸ್ಯೆಗಳಾಗ್ತಿರುತ್ತೆ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮದೇ ಒಂದು ದಾರಿ, ನಿಮ್ಗೆ ಒಂದು ಅವಕಾಶ ಸಿಗುತ್ತೆ. ಬಟ್ ಯಾರಾದ್ರೂ ಆ ತರ ಅವಕಾಶಗಳನ್ನ ಮಿಸ್ ಮಾಡ್ಕೊಂಡು ಸಫರ್ ಪಡೋದಕ್ಕಿಂತ ಮುಂಚೆ ಮುಂದಿನ ಅವಕಾಶಗಳನ್ನ ನೋಡ್ಕೊಂಡು ಅದಕ್ಕೆ ರೆಡಿ ಇದ್ಕೊಂಡು ಆ ಅವಕಾಶನ ಸರಿಯಾದ ಸಂದರ್ಭಕ್ಕೆ ತಕ್ಕಂಗೆ ಉಪಯೋಗಿಸ್ಕೊಂಡಾಗ ಮಾತ್ರ ನೀವು ಜೀವನದಲ್ಲಿ ಸಕ್ಸಸ್ ಆಗ್ತೀರಾ. ಅದರ್ವೈಸ್ ಇಲ್ಲಾಂದ್ರೆ ಇದೇ ತರ ಮುಂದೆನೂ ಸಫರ್ ಪಡಬೇಕಾಗುತ್ತೆ. ಅದಕ್ಕೆ ಮುಂದೆ ಆ ತರ ಸಫರ್ ಪಡೋ ಯಾವುದೇ ಗೊಂದಲಕ್ಕೆ ಹೋಗ್ಬೇಡಿ. ಏನ್ ಮಾಡಿ, ಈಗ್ಲಿಂದಲೇ ನೀವು ಆ ಒಂದು ಪಾಸಿಟಿವ್ನೆಸ್ ಬೆಳೆಸ್ಕೊಳ್ಳಿ. ಸೆಲ್ಫ್ ಮೋಟಿವೇಟ್ ಆಗಿರಿ. ಏನೋ ನಿಮ್ಮ ದಾರಿನ ಯಾವತ್ತೂ ನಿಮ್ಮ ಗೋಲ್ನ ಏನು ಅನ್ಕೊಂಡಿರೋ ಅದ್ರ ಕಡೆ ಮಾತ್ರ ಫೋಕಸ್ ಆಗಿರಿ. ಬೇರೆ ಏನು ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ. ಯಾಕೆ ಎಲ್ಲರಿಗೂ ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.